Hello students, welcome to Patakal English Academy and Banishankar English Academy. ಇವಾಗ ಪಿ ಯು ಸಿ ಸೆಕೆಂಡ್ ಇಯರ್ದು ಒಂದು ಲೆಸನ್ ವೇರ್ ದರ್ ಇಸ್ ಅ ವೀಲ್ ಅಂತ ತಿಳ್ಕೊಂಡು ಪಿ ಸಾಯಿನಾಥ್ ಅವ್ರ ಲೆಸನ್ ಇದು. ಈ ಲೆಸನ್ದಲ್ಲಿ ಈ ಲೆಸನ್ಗೆ ಸಂಬಂಧಪಟ್ಟು ಏನು ಕ್ವಶನ್ ಬ್ಯಾಂಕ್ನಲ್ಲಿ MC ಕ್ವಶನ್ಸ್ಗಳನ್ನ ಕೊಟ್ಟಾರೋ ಆ ಕ್ವಶನ್ಸ್ಗಳನ್ನ ನಿಮಗೆಲ್ಲ ನಾನು ಇವತ್ತು ಆನ್ಸರ್ ಮಾಡಿ ಕೊಡ್ತೀನಿ. ಬರೀ ಕ್ವಶನ್ಸ್ಗಳನ್ನ ನೋಡೋಣ. ನಂಬರ್ 1, where there is a wheel, the title of the chapter hints at the dash moment. ಇದನ್ನ ನೋಡ್ಲಿಕ್ಕೆ ಹತ್ತಿದ್ರೆ ಕ್ವಶನ್ ಆನ್ಸರ್ 2 ಬರಬೇಕು ನನ್ನ ಲೆಕ್ಕದಲ್ಲಿ. 2 ಅಂತಂದ್ರೆ ಒಂದು ಥರದ ಮೂಮೆಂಟ್ ಇದು. ಇದನ್ನು ಸೈಕ್ಲಿಂಗ್ ಮೂಮೆಂಟ್ ಅಂತೂ ಹೌದು, ಯಾಕಂದರೆ ವೀಲ್ ಅಂತ ಐತಲ್ಲ, ಸೈಕ್ಲಿಂಗ್ ಮೂಮೆಂಟ್ ಹೌದು. ಈ ಸೈಕ್ಲಿಂಗ್ ಮೂಮೆಂಟ್ದಿಂದ ಆ್ಯಂಡ್ ಲಿಟ್ರಸಿ ಮೂಮೆಂಟ್ದಿಂದನೂ ಕೂಡ ಲಾಸ್ಟ್ ಅಲ್ಟಿಮೇಟ್ ಒಂದು ಏಮ್ ಏನೈತಿ ಅಂತಂದರೆ ಅದು ಶೀಲಾರಾಣಿ ಚುಂಕತ್ ಅವ್ರದ್ದು ವಿಮೆನ್ ಎಂಪವರ್ಮೆಂಟ್ ಅದ. ಈ ವಿಮೆನ್ ಎಂಪವರ್ಮೆಂಟ್ ಅಲ್ಟಿಮೇಟ್ ಏಮ್ಗಾಗಿ ಈ ಒಂದು ಮೀಡಿಯಾಸನ್ನು ಅವರು ಚಾಯ್ಸ್ ಮಾಡ್ತಾರೆ. ಆದ್ದರಿಂದ ಈ ಕ್ವಶನ್ಗೆ ಆನ್ಸರ್ ಸ್ವಲ್ಪ ನನಗೆ ಈ ಸೈಕ್ಲಿಂಗ್ ಆಗ್ಬೋದು, ಸೈಕ್ಲಿಂಗ್ ಮೂಮೆಂಟ್, ಲಿಟ್ರಸಿ ಮೂಮೆಂಟೂ ಆಗ್ತದೆ. ಆದ್ರೆ ವೀಲ್ ಅನ್ನುವಂಥದ್ದು ವರ್ಡ್ ಡೆಫಿನೆಟ್ಲಿ ಇದು ಒಂಚೂರು ಏನು ಅನಿಸ್ತದೆ, ಸೈಕ್ಲಿಂಗ್ ಥರ ನನಗೆ ಕಾಣಿಸ್ತದೆ. ಫೈನಲ್ ನೋಡ್ಲಿಕ್ಕೆ ಅಂತಿದ್ದು ಹತ್ತಿದ್ರೆ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಹೇಳ್ತದೆ. ಸರಿನಾ? ಓಕೆ. ಈಗ ಮತ್ತು ನೀವು ಅನ್ಬೋದು ಫೈನಲ್ ಯಾವ್ದು ರೀ ಸರ್ ಅಂತ ತಿಳ್ಕೊಂಡು. ಫೈನಲ್ ಇಟ್ಸ್ ವೆರಿ ಟಫ್ ಟು ಸೇ. ಇದು ಸೈಕ್ಲಿಂಗ್ ಆಗ್ಬೋದು, ಇಲ್ಲ ವಿಮೆನ್ ಎಂಪವರ್ಮೆಂಟ್ ಆಗ್ಬೋದು. ಆ ಥರ ಅದು ನಾನೇನು ಮಾಡಲಿ ಹೇಳ್ರಿ. ಕ್ವಶನ್ ನಂಬರ್ 2, ದ ಸೈಕ್ಲಿಂಗ್ ಮೂಮೆಂಟ್ ಮೆನ್ಷನ್ಡ್ ಇಲ್ಲಿ ಬಂತಲ್ಲ, ನಮಗೊಂದು ಕ್ಲೂ ಸಿಕ್ತು. ಸೈಕ್ಲಿಂಗ್ ಮೂಮೆಂಟು ಅಂತ ಕರೀತಾರೆ. ಇದು ಮೊಮೆಂಟ್ ಅಂತ ಆಗೈತೆ. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದು ರೀ. ಮೊಮೆಂಟ್ ಅಲ್ಲ, ಅದು ಮೂಮೆಂಟ್. ಸೈಕ್ಲಿಂಗ್ ಮೂಮೆಂಟ್ ಇಲ್ಲದಲ್ಲ ವರ್ಡ್. ಈ ಥರ ಮೂಮೆಂಟ್ ಅಂದ್ರೆ ಒಂಥರ ಚಳುವಳಿ ಅದ ರೀ. ಚಳುವಳಿ ಅಂತೀವಲ್ಲ, ಎಸ್, ಸ್ಟ್ರಗಲ್, ಅದು ಮೂಮೆಂಟ್. ಈ ಸೆಕೆಂಡ್ ಇಯರ್ ಹೋದಲ್ಲಿ ನೀವು ರೀ ಮೂಮೆಂಟ್ ಅಂತ ಬರ್ತದೆ. ಈ ನವಧಾನ್ಯ ಮೂಮೆಂಟ್ ಅಂತ ಬರ್ತದೆ. 1987ದಲ್ಲಿ ನವಧಾನ್ಯ ಮೂಮೆಂಟ್ ಸ್ಟಾರ್ಟ್ ಆಗ್ತತಿ. ನವಧಾನ್ಯ ಫಾರ್ಮ್ ಡೂನ್ ವ್ಯಾಲಿ ಒಳಗೆ 1994ದಲ್ಲಿ ಸ್ಟಾರ್ಟ್ ಆಗ್ತೈತಿ. 1987 ನವಧಾನ್ಯ ಮೂಮೆಂಟ್ ಅಂತ ಸ್ಟಾರ್ಟ್. ಮುಳು ಮೂಮೆಂಟ್ ಅಂದ್ರೆ ಚಳವಳಿ ರೀ. ಇದು ಮೊಮೆಂಟ್ ಅಂತ ಆಗಿದೆ, ಮಿಸ್ಟೇಕ್ ಇದೆ. ಸೈಕ್ಲಿಂಗ್ ಮೂಮೆಂಟ್. ಮತ್ತು ಹಾಗಾದ್ರೆ ಇಲ್ಲಿ ಕ್ಲೂ ಸಿಗ್ತಲ್ಲ ನಮಗಿಲ್ಲಿ. ಈ ಫಸ್ಟ್ ಕ್ವಶನ್ಗೆ ಆನ್ಸರ್ ಇಲ್ಲಿ ಸಿಗ್ತದ. ವಿಚ್ ಮೂಮೆಂಟ್ ಡಸ್ ದಿಸ್ ಟೈಟ್ಲ್ ರೆಫರ್ ಟು ಅಂತಾರೆ. ಸೈಕ್ಲಿಂಗ್ ಮೂಮೆಂಟ್ ಅಂತ ಅವರೇ ಹೇಳ್ತಾರೆ ಇಲ್ಲಿ. ಮತ್ತು ನಾನು ಅಂದೆಲ್ಲ ಸೈಕ್ಲಿಂಗ್ ಮೂಮೆಂಟ್ ಇಲ್ಲಕಂದ್ರೆ ವಿಮೆನ್ ಎಂಪವರ್ಮೆಂಟ್. ಶೀಲಾರಾಣಿ ಚುಂಕತ್ತರ ಪರ್ಪಸ್ ಏನದ ಹೇಳ್ರಿ. ಸೈಕ್ಲಿಂಗ್ ಕಲಿಬೇಕು ಹೆಣ್ಮಕ್ಳು, ಲಿಟ್ರಸಿ ಆಗಬೇಕು ಹೆಣ್ಮಕ್ಳು, ಲಿಟ್ರೇಟ್ಸ್ ಆಗಬೇಕು. ದೆನ್ ಫೈನಲಿ ಹರ್ ಅಲ್ಟಿಮೇಟ್ ಏಮ್ ವಾಸ್ ಟು ಮೇಕ್ ಪೀಪಲ್ ವಿಮೆನ್ ಪವರ್ಫುಲ್. ಅದಲ್ಲೋ ಹಾಗಾಗಿ ಇದನ್ನು ಇಲ್ಲ ಇದನ್ನು ಅಂತ ಅನಿಸ್ತಿತ್ತು. ಇಲ್ಲೇನಂತಾರೆ ಸೈಕ್ಲಿಂಗ್ ಮೂಮೆಂಟ್ ಅಂತಾರ, ಮೆನ್ಷನ್ ಬೈ ಪಿ ಸಾಯಿನಾಥ್ ಅಂತಾರ. ಓಕೆ, ಹಾಗಾದ್ರೆ ನಾವು ಇದನ್ನು ಸೈಕ್ಲಿಂಗ್ ಮೂಮೆಂಟ್ ಅಂತ ಹೇಳಿ ಮಾಡೋಕ್ಕೆ ಅಡ್ಡಿ ಇಲ್ಲ. ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ. ಸೈಕ್ಲಿಂಗ್ ಮೂಮೆಂಟ್ ಮೆನ್ಷನ್ ಬೈ ಪಿ ಸಾಯಿನಾಥ್ ಈಸ್ ಆಲ್ ಅಬೌಟ್ ದ ವಿಮೆನ್ ಆಫ್ ಪುದುಕೊಟ್ಟೈ. ಹೂ ಯಾವ ಪುದುಕೊಟ್ಟೈದ ಯಾವ ಥರದ ವಿಮೆನ್ನು ಅಂದರೆ ಸೈಕ್ಲಿಂಗ್ ಮೂಮೆಂಟ್ ಯಾವ ಥರದ ವಿಮೆನ್ ಅಂದರೆ ಚೋಸ್ ಸೈಕ್ಲಿಂಗ್ ಟು ಹ್ಯಾಮರ್ ಎಟ್ ದ ಫೆಟರ್ಸ್ ದಟ್ ಹೋಲ್ಡ್ ದೆಮ್. ಇದು ಈ ಪರ್ಪಸ್ಗಾಗಿ ಸೈಕ್ಲಿಂಗ್ ಮೂಮೆಂಟು ಆಯಿತು. ಸ್ಟಾರ್ಟೆಡ್ ಟೇಕಿಂಗ್ ಲೋನ್ಸ್ ಟು ಬೈ ಮೊಪೆಡ್ಸ್, ಇದು ಆಯಿತು. ರೋಡ್ ಸಾಂಗ್ಸ್ ಟು ಎನ್ಕರೇಜ್ ಲಿಟ್ರಸಿ ಮೂಮೆಂಟ್, ಇದು ಆಯಿತು. ಟ್ರೈಡ್ ಸೆಲ್ಲಿಂಗ್ ಬೈಸಿಕಲ್ಸ್ ಟು ಆಲ್ ದ ವಿಮೆನ್ ಇನ್ ದ ಡಿಸ್ಟ್ರಿಕ್ಟ್. ಇವ್ಯಾವ ಆಗೋದಿಲ್ಲ. ನೋಡ್ಕೊಟ್ರೆ ನೀವು ಇನ್ ದ ಬಿಗಿನಿಂಗ್ ಆಫ್ ದ ಲೆಸನ್ ದಿಸ್ ಸ್ಟೇಟ್ಮೆಂಟ್ ಈಸ್ ದೇರ್. ಚೋಸ್ ಸೈಕ್ಲಿಂಗ್ ಟು ಹ್ಯಾಮರ್ ಎಟ್ ದ ಫೆಟರ್ಸ್ ದಟ್ ಹೋಲ್ಡ್ ದೆಮ್ ಅಂತ ತಿಳ್ಕೊಂಡು ಇದ್ರ ಮೀನಿಂಗ್ ಏನಾಗತ್ತೆ ಗೊತ್ತೈತೆ ನಿಮ್ಗೆ ರೀ. ಒಂದು ಸೈಕ್ಲಿಂಗ್ ಅಂತಕ್ಕಂಥದ್ದು ಒಂದು ಚೂಸ್ ಮಾಡ್ಕೊಳ್ಳೋದು, ಒಂದು ಏನಂತ ಕರಿತೀವಿ ಅದಕ್ಕೆ ರೀ, ಒಂದು ಮೀಡಿಯಾ. ಸೈಕ್ಲಿಂಗ್ ಮುಖಾಂತರ ಏನು ಮಾಡೋದು ಅಂತಂದ್ರೆ ಈ ಫಾರ್ಫೆಚರ್ ಅಂತ ಹೇಳ್ತಾರೆ ಲೆಸನ್ದೊಳಗೆ. ಸೈಕ್ಲಿಂಗ್ ಮುಖಾಂತರ ಏನು ಮಾಡೋದು ಅಂತಂದ್ರೆ ಹ್ಯಾಮರ್ ಅಂದ್ರೆ ಒಡೆದು ತುಂಡು ಮಾಡೋದ್ರಿ. ಏನನ್ನ ಫೆಟರ್ಸ್, ಚೈನ್ಗಳನ್ನು. ಫೆಟರ್ಸ್ ಅಂದ್ರೆ ಚೈನ್. ಯಾವ ಚೈನ್ ಅಂದ್ರೆ ದಟ್ ಹೋಲ್ಡ್ ದೆಮ್ ಅಂದರೆ ಹೆಣ್ಮಕ್ಳನ್ನ ಚೈನ್ ಹಾಕಿ ಹಿಡ್ದಂಥ ಕೆಲವೊಂದು ಅನಿಷ್ಟ ಸಂಪ್ರದಾಯಗಳಿತ್ತು ರೀ. ಹೆಣ್ಮಕ್ಳೆಲ್ಲ ಸೈಕಲ್ ಹೊಡಿಬಾರ್ದು, ಹೆಣ್ಮಕ್ಳು ಶಾಲೆಗೆ ಹೋಗಬಾರ್ದು, ಹೆಣ್ಮಕ್ಳು ಕಲಿಬಾರ್ದು. ಇವೆಲ್ಲ ಒಂದು ಥರದ ಫೆಟರ್ಸ್ ಇವು. ದಟ್ ಹೆಲ್ಡ್ ವಿಮೆನ್.
ಹೆಣ್ಮಕ್ಕಳನ್ನ ಕಟ್ಟಿ ಹಾಕಿದಂಥ ಒಂದು ಚೈನ್ ಅದ ರೀ. ಸೈಕ್ಲಿಂಗ್ ಯಾಕೆ ಕಲಿಸ್ಬೇಕು ಅಂತಂದ್ರೆ ತಮ್ಮನ್ನು ಕಟ್ಟಿ ಹಾಕಿದಂಥ ಚೈನನ್ನು ಹ್ಯಾಮರ್ನಿಂದ ಮುರಿದು ಹಾಕಿ ತಾವು ಫ್ರೀ ಆಗಿ ತಾವು ಒಂದು ಸಮಾಜದೊಳಗೆ ತಾವು ತಮ್ಮನ್ನು ಗುರುತಿಸಿಕೊಂಡು ಪುರುಷರಿಗೆ ಈಕ್ವಲ್ ಆಗಿ ಬೆಳಿಬೇಕು ಅನ್ನುವಂಥ ಉದ್ದೇಶ ಶೀಲಾರಾಣಿ ಚುಂಕತ್ ಅವ್ರದ್ದಾಗಿತ್ತು. ಇದೇನೋ ಸ್ಟಾರ್ಟೆಡ್ ಟೇಕಿಂಗ್ ಲೋನ್ಸು ಇವೆಲ್ಲ ಇರ್ರೆಲೆವೆಂಟ್ ಸ್ಟೇಟ್ಮೆಂಟ್ಸ್ ಆಗ್ತಾವ್ರೆ. ಅಂದ್ರೆ ಸೈಕ್ಲಿಂಗ್ ಮೂಮೆಂಟ್ ಮೆನ್ಷನ್ ಬೈ ಸಾಯಿನಾಥ್ ಈಸ್ ಆಲ್ ಅಬೌಟ್ ವಿಮೆನ್. ಎದ್ರ ಬಗ್ಗೆ ಐತಿ ಅಂದರೆ ದೆ ಚೋಸ್ ಸೈಕ್ಲಿಂಗ್ ಟು ಹ್ಯಾಮರ್, ತಮ್ಮನ್ನು ಕಟ್ಟಿ ಹಾಕಿದ ಹಳಿ ಸಂಪ್ರದಾಯಗಳನ್ನು ಒಡೆದು ಹಾಕಿ ತಾವು ಮೇಲೆ ಬಂದು ಪುರುಷರ ಥರ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಹಾದಿ ಅದು. ಅಂದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತೈತ್ರಿ, ಅದಲ್ಲ ಒಂಚೂರ ಇದ್ರೊಳಗೆ ಇದು ಕರೆಕ್ಟ್ ಆಗ್ತೈತಿ, ಇದ್ರೊಳಗೆ ಇದು 100% ಕರೆಕ್ಟ್. ಇದು ಒಂದು ಸ್ವಲ್ಪ ಗೊಂದಲಮಯ. ಥರ್ಡ್ ಕ್ವಶನ್, ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತಾರ ವಿತ್ ರೆಫರೆನ್ಸ್ ಟು ದಿ ಆರ್ಟಿಕಲ್ ವೇರ್ ದರ್ ಇಸ್ ಅ ವಿಲ್. ಪಿ ಸಾಯಿನಾಥ್ ಅವ್ರದ್ದು ನೋಡ್ಬೇಕಿದ್ರೆ 4 ಸ್ಟೇಟ್ಮೆಂಟ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಯಾವುದು ನಾಟ್ ಟ್ರೂ ಅನ್ನುವಂಥದ್ದನ್ನು ನಾವು ತೆಗೆದು ಹೇಳಬೇಕಾಗ್ತೈತಲ್ಲ. ಆಲ್ ಮೆನ್ ವೇರ್ ನಾಟ್ ಹಾಸ್ಟೈಲ್, ಇದು ಕರೆಕ್ಟ್ ಐತ್ರಿ ಟುವಾರ್ಡ್ಸ್ ವಿಮೆನ್ ಸೈಕ್ಲಿಂಗ್ ಅನ್ನು ಬದುಕೊಟ್ಟೆ. ಯಾಕಂತ ಕೇಳಿದ್ರೆ ಮುತ್ತು ಭಾಸ್ಕರನ್ ಅವ್ರದ್ದು ಎಕ್ಸಾಂಪಲ್ ತಗೊಳೋದ್ರ ಮುಖಾಂತರ, ಮುತ್ತು ಭಾಸ್ಕರನ್ ಅವರು ಮೇಲ ಮತ್ತು ಅರಿಯೋಲಿ ಅಯ್ಯಕ್ಕಂ ಸೈಕ್ಲಿಂಗ್ ಸಾಂಗನ್ನು ಬರೆದವ್ರೆ ಅವರು. ಲೆಟ್ಸ್ ಮೂವ್ ವಿತ್ ಟೈಮ್ ಅಂತ ತಿಳ್ಕೊಂಡು ಒಂದು ಸಾಂಗ್ ಅದಲ್ಲ, ಸಿಸ್ಟರ್ ಅಂತ ತಿಳ್ಕೊಂಡು, ಅದು ಸೈಕ್ಲಿಂಗ್ ಸಾಂಗನ್ನು ಬರೆದವರು ಮುತ್ತು ಭಾಸ್ಕರನ್. ಮತ್ತು ಅವರ ಹಾಸ್ಟೈಲ್ ಹಾಸ್ಟೈಲ್ ಅಂದ್ರೆ ಗೊತ್ತಾಗ್ತತಿಲ್ಲ, ಮತ್ತು ಹಾಸ್ಟೈಲ್ ಅಂದರೆ ಎನಿಮಿ ರೀ. ಎಲ್ಲ ಪುರುಷರು ಹೆಣ್ಮಕ್ಳಿಗೆ ಎನಿಮಿಯಾಗಿ ನಿಂದಿರಲಿಲ್ಲ. ಭಾಳ ಜನ ಎನಿಮಿ ಆಗಿದ್ದರು, ಹೆಣ್ಮಕ್ಳು ಸೈಕ್ಲಿಂಗ್ ಕಲಿಯೋದನ್ನು ಬೇಡ ಅಂತಿದ್ರು. ಬಟ್ ಕೆಲವು ಜನ ಪುರುಷರು ಪ್ರೋ ಇದ್ದರು, ಸಪೋರ್ಟ್ ಮಾಡ್ತಿದ್ರು ಅನ್ನೋದಕ್ಕೆ ಒಂದೇ ಅದು ಕರೆಕ್ಟ್ ಐತಿ. ಆಲ್ ಮೆನ್ ಆರ್ ನಾಟ್ ಹಾಸ್ಟೈಲ್, ಇದು ಕರೆಕ್ಟ್ ಸರ್. ಸೈಕ್ಲಿಂಗ್ ಆ್ಯಂಡ್ ಲಿಟ್ರಸಿ ಮೂವ್ಮೆಂಟ್ ವರ್ ಮ್ಯೂಚುವಲಿ ಎನ್ಕರೇಜಿಂಗ್, ಇದು ಕರೆಕ್ಟ್ ರೀ. ಸೈಕ್ಲಿಂಗ್ ಮುಖಾಂತರ ಲಿಟ್ರಸಿ ಆಗ್ತಿತ್ತು. ಹೌದು, ಮೊದಲ ಹೆಣ್ಮಕ್ಳು ಸೈಕಲ್ ಕಲ್ತಾರೆ, ಮಾಸ್ಟರ್ ಟ್ರೈನರ್ಸ್ ಅಂತಿದ್ರಲ್ಲ ಅವರು, ಅದು ಅರಿಯೋಲೆ ಯಾಕಂದ್ರೆ ಟ್ರೈನಿಂಗ್ ಕೊಡ್ತಿದ್ರು. ಮಾಸ್ಟರ್ ಟ್ರೈನರ್ಸು ದೇ ವರ್ ಟಾಟ್ ಸೈಕ್ಲಿಂಗ್ ಆ್ಯಂಡ್ ದೇರ್ ಡ್ಯೂಟಿ ವಾಸ್ ಟು ಟೀಚ್ ಸೈಕ್ಲಿಂಗ್ ಅದರ್ಸ್. ದೀಪದಿಂದ ದೀಪ ಹಚ್ಚು ಅಂತಲ್ಲ, ತಾವು ಕಲಿಬೇಕ್ರಿ. ಟೀಚ್ ದೆಮ್ ಟು ಟೀಚ್ ಅದರ್ಸ್ ಅಂಥೇಳಿ ಬಾಬಾ ಆಮ್ಟೆ ಅಂತ ಒಂದು ಲೆಸನ್ ಇತ್ತು ಹಿಂದಕ್ಕೆ, ಅದೆಲ್ಲ ಬಂದಿರ್ತದೆ. ವಿ ಹ್ಯಾವ್ ಟು ಹೆಲ್ಪ್ ದೆಮ್ ಟು ಹೆಲ್ಪ್ ಅದರ್ಸ್, ಹೆಲ್ಪ್ ದೆಮ್ಸೆಲ್ಸ್ ಅಂತ ಏನಾರು ಬಂದಿರ್ತದೆ ಅದು. ಹಂಗೆ ನಾವು ಯಾರಿಗೆ ಕಲಿಸ್ಬೇಕು ಅಂತಂದ್ರೆ ಸೈಕ್ಲಿಂಗ್ ಅಂತಂದ್ರೆ ಅವ್ರು ಹೋಗಿ ಬೇರೆದವ್ರಿಗೆ ಕಲಿಸಿರ್ಬೇಕು. ಇದು ಕರೆಕ್ಟ್ ಆದ್ರೆ ಇದು. ಶೀಲಾರಾಣಿ ಚುಂಕತ್ ಪುಷ್ಡ್ ಬ್ಯಾಂಕ್ಸ್ ಟು ಗಿವ್ ಲೋನ್ಸ್ ಫಾರ್ ವಿಮೆನ್ ಟು ಬೈಸೈಕಲ್ಸ್, ಇದು ಕೂಡ ಕರೆಕ್ಟ್ ಆದ್ರೆ. ಅರಿಯೋಲಿ ಅಯ್ಯಕ್ಕಂ ಸ್ಯಾಂಕ್ಷನ್ 50 ಲೋನ್ಸ್ ಅಂತ 50 ಮೊಪೆಡ್ಸ್ ಅಂತಾರೆ. ನೋ ಅರಿಯೋಲಿ ಅಯ್ಯಕ್ಕಂ ಅಲ್ಲ, ಯುನಿಸೆಫ್ ರೀ, ಯುನೆಸ್ಕೋ ಅದು ಒಂದು ಆರ್ಗನೈಸೇಷನ್ ಅದ್ರೆ ಆ ಆರ್ಗನೈಸೇಷನ್ ಸ್ಯಾಂಕ್ಷನ್ ಮಾಡ್ತೈತಿ. ಇಲ್ಲಿ ಅರಿಯೋಲಿ ಅಯ್ಯಕ್ಕಂ ಅಂತಾರ. ಅಂದರೆ ಇದು ನಾಟ್ ಟ್ರೂ ಇರ್ತಕ್ಕಂಥದ್ದಂದ್ರೆ ಇದು ಮ್ಯಾಚಿಂಗ್ ಮಾಡ್ಬೇಕೀಗ ಮ್ಯಾಟ್ರನ್ನು. ಎಸ್ ಏನಂದರೆ ಮುತ್ತು ಭಾಸ್ಕರನ್ನ ಏನಿವರು ಅಂತಂದರೆ ರೈಟರ್ ಆಫ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅವರು. ಹೌದು. ಎಸ್ ಕನಕರ್ಜನ್ ಅಂತಂದ್ರೆ ಇವರು ಓನರ್ ಆಫ್ ರಾಮ್ ಸೈಕಲ್ಸ್ ರೀ. ಲೇಡೀಸ್ ಸೈಕಲ್ ಎಲ್ಲ ಶಾರ್ಟೇಜ್ ಅದಾವಲ್ಲ. ಶೀಲಾರಾಣಿ ಚುಂಕತ್ ಅಂತೂ ಡಿಸ್ಟ್ರಿಕ್ಟ್ ಕಲೆಕ್ಟರ್. ನಾವು ಸದ್ಯಕ್ಕೆ ಏನು ಮಾಡಬೇಕು, ಮುತ್ತು ಭಾಸ್ಕರನ್ನ ಏನದಲ್ಲ ಯಾವುದು ಒಣ್ಣದ್ದು ಯಾವುದು ಬರ್ತದ ಸೆಕೆಂಡ್ ದೆನ್ ಥರ್ಡ್ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲ, ಸೆಕೆಂಡು ಥರ್ಡ್ ಫಸ್ಟ್, ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಸೆಕೆಂಡ್ ಥರ್ಡ್ ಫಸ್ಟ್ ಇದು ಕರೆಕ್ಟ್ ಆಗ್ತದೆ ರೀ. ನೆಕ್ಸ್ಟ್ 5th, ಟೇಕ್ ದ ಆಡ್ ಒನ್ ಔಟ್ ವಿತ್ ರೆಫರೆನ್ಸ್ ಟು ವಾಟ್ ಸೈಕ್ಲಿಂಗ್ ಎನೇಬಲ್ ಇನ್ ಪುದುಕೊಟ್ಟೈ ಅಕಾರ್ಡಿಂಗ್ ಟು ಪಿ ಸಾಯಿನಾಥ್. ಆಡ್ ಒನ್ ಔಟ್ ಅಂತಾರೆ. ಯಾವುದೋ ಒಂದು ಆಡ್ ಮ್ಯಾಟ್ರ್ ಅದ ಇದ್ರೊಳಗೆ ನಾವು ಅದನ್ನು ಔಟ್ ಮಾಡಬೇಕು. ನೋಡ್ಬೇಕು ಇದನ್ನು. ಮೊಬಿಲಿಟಿ ಆಫ್ ರೂರಲ್ ವಿಮೆನ್, ಇದು ಕರೆಕ್ಟ್ ಅದ ರೀ. ಡ್ರಾಪು ಇನ್ ಎಸ್ ಕನಕರ್ಜನ್ಸ್ ಬಿಸ್ನೆಸ್, ಇದು ತಪ್ಪೈತ್ರಿ. ಆಡ್ ಇದು ಆಗೋದ್ರಿ. ಡ್ರಾಪ್ ಎಲ್ಲಾಗ್ಯದ ಸರ್, ಸಿಕ್ಕಾಪಟ್ಟೆ ರೈಸ್ ಆಗ್ಯದ್ರಿ, ಶಾರ್ಟೇಜ್ ಆಗಿಬಿಡುತ್ತೆ ಮಾರಾಟ. ವರ್ಷಕ್ಕಿಂತ 200 ಸಮಥಿಂಗ್ ಹೆಚ್ಚಾತಲ್ಲ ಅದು.
ಪರ್ಸೆಂಟೇಜ್ ಹಂಗೆ. ಆದ್ದರಿಂದ ಇದು ಕರೆಕ್ಟ್ ಅದ ರೀ. ಆಡ್ ಅಂದರೆ ಇದರ ಈಗ ವಿಮೆನ್ಸ್ ರೆಡ್ಯೂಸ್ಡ್ ಡಿಪೆಂಡೆನ್ಸ್ ಆನ್ ಮೆನ್, ಇದು ಕೂಡ ಕರೆಕ್ಟ್ ಅದ. ಲೆಸ್ ದ ಪರ್ಪಸ್ ಇದ್ರೆ ಬೂಸ್ಟೆಡ್ ಇನ್ಕಮ್ ಫಾರ್ ರೂರಲ್ ವಿಮೆನ್, ಇದು ಕೂಡ ಕರೆಕ್ಟ್ ಅದ. ಇದು ಆಡ್ ಆಗೋದು. ಯುನಿಸೆಫ್ ಸ್ಯಾಂಕ್ಷನ್ಡ್ 50 ಲೋನ್ಸ್ ಇಲ್ಲಿ ಸಿಕ್ತಲ್ರಿ. ಯುನಿಸೆಫ್ ಅಂತ ಯುನೆಸ್ಕೋ ಅನ್ನೋದು ಯುನಿಸೆಫ್ ರೀ ಅದು. ಯುನೆಸ್ಕೋ ಅಂದಂಗೆ ಅದ ಯುನಿಸೆಫ್ ರೀ ಅದು. ಯುನಿಸೆಫ್ ಎಮರ್ಜೆನ್ಸಿ ಫಂಡ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಅದ ರೀ. ಇದೇನೋ ಸ್ವಲ್ಪ ನನಗೆ ನೆನಪು ಬರ್ತಾ ಇಲ್ರಿ. ಯುನಿಸೆಫ್ ಸ್ಯಾಂಕ್ಷನ್ 50 ಮೊಮೆಂಟ್ಸ್ ಫಾರ್ ರಿಯಲಿ ವಿಮೆನ್ ಆಕ್ಟಿವಿಸ್ಟ್ ಬಿಕಾಸ್ ಯಾಕೆ ಅಂತ ತಿಳ್ಕೊಂಡಂತಂದ್ರೆ ದೆರ್ ವಾಸ್ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್ಸ್. ನೋ ಶಿಲಾರಣೆ ಚುಂಕತ್ ಪುಸ್ಟ್ ಬೈ ಯುನೆಸ್ಕೋ. ನೋ ಯುನಿಸೆಫ್ ವಾಸ್ ಇಂಪ್ರೆಸ್ಡ್ ಬೈ ದ ಎಕ್ಸಿಬಿಷನ್ ಕಮ್ ಕಾಂಟೆಸ್ಟ್ ರನ್ ಬೈ ರಿಯಲಿ ಬೆಸ್ಟ್ ಅದ. ನೋಡಿದ್ರಲ್ಲ ಹಳ್ಳಿ ಹೆಣ್ಮಕ್ಳು ಈ ಥರ ಸೈಕಲ್ ಹೊಡಿತಾರೆ. ವಿಮೆನ್ಸ್ ಡೇ ದಿವಸ ಎಲ್ಲ ಮಾಡ್ತಾರಲ್ರಿ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಅದು ಪುದುಕೋಟೆ ಸಿಟಿ ಒಳಗೆ ಏನು ಎಕ್ಸಿಬಿಷನ್ ಮಾಡ್ತಾರಲ್ಲ ಸೈಕ್ಲಿಂಗ್ ರೀ, ಅದನ್ನು ನೋಡಿ ಇಂಪ್ರೆಸ್ ಆಗಿಬಿಟ್ರು. ವಾವ್ ಅಂತ ತಿಳ್ಕೊಂಡು. ಅಂದರೆ ಮೆನಿ ವಿಮೆನ್ ಕುಡ್ ನಾಟ್ ಅಫೋರ್ಡ್ ಸೈಕಲ್ಸ್. ಇದೆಲ್ಲ ಅಲ್ಲ, ಇದು ಕರೆಕ್ಟ್ ಆಗ್ತದೆ ರೀ. ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ರಿಯಲಿ ಆಕ್ಟಿವಿಸ್ಟ್ ಇನ್ ವೇರ್ ದರ್ ಇಸ್ ಎ ವೀಲ್? ಎಸ್ ಕನಕರ್ಜನ್ ಇವರೇ ಅಲ್ಲ. ಯಾಕಂದರೆ ಇವರು ರಾಮ್ ಸೈಕಲ್ ಓನರ್. ಇವರು ಮನೋರ್ ಮನೆ ಹೌದು. ಈ ಕ್ವಾರಿ ವರ್ಕರಲ್ಲಿ ಇವ್ರು ಗೊತ್ತಲ್ಲ ಏನು ಕಣಮಲ್ಲ ಹೌದು ರೀ. ಸೆಂಟ್ರಲ್ ಕೋಆರ್ಡಿನೇಟರ್ ಇದ್ದಂಗೆ ಅದಾರ ಕಣಮಲ್ಲಿ ಅವರು. ಜಮೀಲಾ ಬೀಬಿ ಟೀಚರ್, ಗ್ರ್ಯಾಜುಯೇಟ್ ಟೀಚರ್ ಇದ್ದಂಗೆ ಅದಾರ ನೋಡ್ರಿ. ಅವರು ಸೈಕ್ಲಿಂಗ್ ಮಾಡ್ತಿದಾರ ಸಾಯಂಕಾಲ ರೀ ಬಾಡಿಗೆ ತಗೊಂಡು. ಇವರು ಜಮೀಲಾ ಬೀಬಿ ನಾ ಅನ್ಕೊಂಡ ಪ್ರಕಾರ. ಎಸ್, ಆದ್ದರಿಂದ ಇವರು ಹೂ ಇಸ್ ನಾಟ್ ಎನ್ ರಿಯಲಿ ಆಕ್ಟಿವಿಸ್ಟ್ ಅಂದರೆ ಇವರು. ಓಕೆ, ಅಕಾರ್ಡಿಂಗ್ ಟು ಸೈನಾಥ್ ಹೇಳ್ರಿ, ಮೋರ್ ದೆನ್ ಎಕನಾಮಿಕ್ ಆಸ್ಪೆಕ್ಟ್ ಸೈಕಲ್ ನಮಗೇನು ಲಾಭ ತರ್ತೈತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅದರ್ಥ ಸೈಕ್ಲಿಂಗ್ ಬ್ರಿಂಗ್ಸ್ ಈಸ್ ವೈಟಲ್ ಇಂಪಾರ್ಟೆಂಟ್ ಫಾರ್ ರೂರಲ್ ವಿಮೆನ್ ಆಫ್ ಪುದುಕೋಟೆ. ಸೆಲ್ಫ್ ರೆಸ್ಪೆಕ್ಟ್, ಮೊಬಿಲಿಟಿನ, ಸೋಷಿಯಲ್ ಸ್ಯಾಂಕ್ಷನ್, ಲೀಸರ್ ಟೈಮ್, ಸೆಲ್ಫ್ ರೆಸ್ಪೆಕ್ಟ್. ಇವರೇ ಅಂತಾರೆ, ಜಮೀಲಾ ಬೀಬಿ ಅವರೇ ಅಂತಾರೆ, ನನಗನ್ಸಿದ ಮಟ್ಟಿಗೆ ಅವರೇ ಅಂತಾರೆ. ಏನು ಸರ್ ನಾವು ವಿಚಾರ ಮಾಡಿದ್ರೆ ಫಾತಿಮಾನ ಅಂತ ಜಮೀಲಾ ಬೀಬಿ ಒಬ್ರು ಅಂತಾರೆ. ಫಾತಿಮಾ ಅಂತ ಒಬ್ರು ಅದಾರ, ಅವ್ರು ಕೊಟ್ಟಿಲ್ಲ ಇಲ್ಲಿ ಹೆಸರದ. ಫಾತಿಮಾ ಅಂತ ಒಬ್ರು ಅದಾರ. ಜಮೀಲಾ ಬೀಬಿನ ಫಾತಿಮಾ ಇಬ್ಬರಲ್ಲಿ ಒಬ್ರು ಅಂತಾರೆ. ನನ್ನೇ ಉದಾಹರಣೆ ತಗೊಂಡ್ರೆ ನಾವು ಸೈಕಲ್ ದಿನಾಲು ಬಾಡಿಗೆ ಕೊಟ್ಟು ಸೈಕಲ್ ಹೊಡಿತೀನಿ ನಾನು, ಹೌದಾ? ಇದರಿಂದ ನನಗೆ ಏನಿಲ್ಲ ಎಕನಾಮಿಕಲ್ ಒಂದು ಪ್ರಾಫಿಟ್ ಅದ ಹೇಳ್ರಿ. ನಾವು ಸೈಕಲಿಂಗ್ ಮಾಡೋದು ಎಕನಾಮಿಕಲ್ ಪ್ರಾಫಿಟ್ಗೆಲ್ಲ, ಸೆಲ್ಫ್ ರೆಸ್ಪೆಕ್ಟ್ಗೆ, ಫ್ರೀಡಮ್ಗೆ, ಇಂಡಿಪೆಂಡೆನ್ಸ್ ಎಂಜಾಯ್ ಮಾಡಲಿಕ್ಕೆ ಅಂತ ತಿಳ್ಕೊಂಡು. ಆದ್ದರಿಂದ ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಇದೆಲ್ಲ ಹಾಗಿಲ್ಲ. ನೆಕ್ಸ್ಟ್, ವಿಚ್ ಆಕ್ಟ್ ಆಫ್ ಮೆನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಪಾಸಿಟಿವ್ ಒನ್ ಅಬೌಟ್ ವಿಮೆನ್ ಸೈಕ್ಲಿಂಗ್ ಇನ್ನು ಪುದುಕೊಟ್ಟಾರೆ. ಮೆನ್ ಆಕ್ಟ್ ಈ ಹೆಣ್ಮಕ್ಳು ಸೈಕ್ಲಿಂಗಕ್ಕೆ ಪಾಸಿಟಿವ್ ಆಗಿ ಮುತು ಭಾಸ್ಕರನ ಬರೆದದ್ದು ಸೈಕ್ಲಿಂಗ್ ಸಾಂಗರ್ ಇದು. ಈ ಲೆಸನ್ದಲ್ಲಿ ಬಂದದ್ದು ಮತ್ಯಾವ ಮ್ಯಾನ್ ಸಪೋರ್ಟ್ ಮಾಡ್ದಂತ ಹೊಡೆದಾರ. ಮುತು ಭಾಸ್ಕರನ ಎಕ್ಸಾಂಪಲ್ ಬಿಟ್ಟು ಬೇರೆ ಯಾರೂ ಬಂದಿಲ್ಲ ನನ್ನ ಲೆಕ್ಕದಲ್ಲಿ. ಹೌದು ಯಾರೂ ಇಲ್ಲ. ಮುತು ಭಾಸ್ಕರಂದು ಒಂದು ಎಕ್ಸಾಂಪಲ್ ಕೊಟ್ಟಾರ, ಹೊಳ್ಳಮಳ ಕೊಟ್ಟರು, ಅವ್ರದ್ದೇ ಕೊಡ್ತಾರೆ. ಟು ಶೋ ದ್ಯಾಟ್ ಆಲ್ ಮೆನ್ ಆರ್ ನಾಟ್ ಹಾಸ್ಟೈಲ್ ಅಂತ. ಮತ್ತೀಗ ಪಾಸಿಟಿವ್ ಒನ್ ಯಾರಿದಾರ ಅಂದ್ರೆ ಮುತ್ತು ಭಾಸ್ಕರನ್ ರೀ. ಮೆನ್ ಮೇಡ್ ವಿಸಸ್ ಅಟ್ಯಾಕ್ಸ್, ಪಾಸಿಟಿವ್ ಹೆಂಗಿರದ ನೆಗೆಟಿವ್ ರೀ. ಮೆನ್ ಮೇಡ್ ಫಿಲ್ದಿ ರೆಮಾರ್ಕ್ಸ್, ಪಾಸಿಟಿವ್. ಇದೇನಂತ ನೆಗೆಟಿವ್ ರೀ ಇದು. ಮೆನ್ ಶೋಡ್ ಹಾಸ್ಟಿಲಿಟಿ, ಇದೆಲ್ಲ ನೆಗೆಟಿವ್. ಪಾಸಿಟಿವ್ ಅಂದ್ರೆ ಇದಾರೆ. ಲಾಸ್ಟ್ ಕ್ವಶನ್, ಕಮ್ಮಿ ಕೊಟ್ಟಾರ ಕ್ವಶನ್ಸ್ಗಳನ್ನು. ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಆಫ್ ವಿಮೆನ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಸೈಕ್ಲಿಂಗ್ ಮೂವ್ಮೆಂಟ್ ಡೈರೆಕ್ಟ್ಲಿ ಅಂತ ತಿಳ್ಕೊಂಡು. ಇಂಡೈರೆಕ್ಟ್ ಆಗಿರ್ಬೋದು, ಬಟ್ ಡೈರೆಕ್ಟ್ಲಿ ಅಂತಂದ್ರೆ ನನಗನ್ಸಿದ ಮಟ್ಟಿಗೆ ಅಂದ್ರೆ ಯುನಿಸೆಫ್ ವರ್ಕರ್ಸ್ ರೀ. ಇವರು ಅಗ್ರಿಕಲ್ಚರ್ ವರ್ಕರ್ಸು, ಕ್ವಾರಿ ಲೇಬರರ್ಸು, ವಿಲೇಜ್ ಹೆಲ್ತ್ ನರ್ಸಿಸ್ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಯಾರೆ. ಬಾಲ್ವಾಡಿ ಅಂಗನವಾಡಿ ವರ್ಕರ್ಸ್, ಜಮ್ ಕಟರ್ಸ್ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಯಾರೆ. ಸ್ಕೂಲ್ ಟೀಚರ್ಸ್, ಗ್ರಾಮ ಸೇವಿಕಾಸ್, ಮಿಡ್ ಡೇ ಮೀಲ್ ವರ್ಕರ್ಸ್ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಯಾರೆ. ಯುನಿಸೆಫ್ ವರ್ಕರ್ಸ್, ಬ್ಯಾಂಕ್ ಎಂಪ್ಲಾಯೀಸ್, ಓನರ್ಸ್ ಆಫ್ ಸೈಕಲ್ ಶಾಪ್ಸ್ did not participate. So this option is right. Thank you friends. Thank you for watching.
Let's meet in the next video. Bye friends. See you in the next video. Bye.